ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮತ್ತೆ ಏನಾಯ್ತು ಸರ್? ಅಲ್ಲಿ ನೋಡು ನಾಣಿ. ಯಾರಿದ್ದಾರೆ ಸರ್ ಅಲ್ಲಿ? ಯಾರು ಇಲ್ವಲ್ಲ. ಸರಿಯಾಗಿ ನೋಡು ನಾಣಿ, ನಿತ್ಯ ಅಲ್ಲಿದ್ದಾಳೆ. ಅದೆಲ್ಲ ನಿಮ್ ಭ್ರಮೆ ಸರ್. ಅಲ್ಲಿ ಮೇಡಮ್ ಅವ್ರು ಇಲ್ಲ. ಗುಂಡಿಗೆಯಲ್ಲಿರೋ ಪ್ರೀತಿ ಗುಡಿಲ್ ಕೂಡ ಕಾಣ್ತಿದೆ ಅಂದ್ರೆ ನೀವು ನಿತ್ಯ ಮೇಡಮ್ನ ಎಷ್ಟು ಇಷ್ಟಪಡ್ತಿದ್ದೀರೋ ಅಂತ ಗೊತ್ತಾಗ್ತಿದೆ ಸರ್. ನಿನ್ ಡೈಲಾಗ್ಸ್ ನ ಕೇಳೋದಕ್ಕೆ ನನಗೆ ಎಷ್ಟು ಕಷ್ಟ ಆಗ್ತಿದ್ಯೋ ಅಂತ ನಿನಗೆ ಅರ್ಥ ಆಗ್ತಿಲ್ಲ ನಾಣಿ. ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೋದ್ರಂತೆ. ಇವ್ರದ್ದು ನಾಟಕದ ಸಿಟ್ಟು. ಈ ಜನಕ್ಕೆ ಕೊಬ್ಬು ಜಾಸ್ತಿ. ಸರಿ ಸರ್, ಮೊದಲು ನಿಮ್ ಬೇಡಿಕೆ ಏನಿದೆ ಅಂತ ಕೇಳ್ಕೊಳ್ಳಿ. ತಡ ಮಾಡಿದ್ರೆ ದೇವ್ರ ಪಟ್ಟಿಲಿ ನಿಮ್ ಬೇಡಿಕೆಗೆ ಪ್ಲೇಸ್ ಇರಲ್ಲ. ಸರಿ ನಾಣಿ. ನಾಣಿ ಸರ್, ಇದು ವರ್ಕೌಟ್ ಆಗೋ ಹಾಗಿಲ್ಲ. ಅಂದ್ರೆ ನಿಮ್ಮ ಬೇಡಿಕೆಲಿ ಏನೋ ಲೋಪ ಇದೆ ಸರ್. ಸುಮ್ನಿರ್ತ್ಯಾ? ಪ್ರೇಯರ್ ಅಂದ್ರೆ ಪ್ರೇಯರ್. ಬಾ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಸರ್, ಇಷ್ಟಕ್ಕೂ ನಿಮ್ ಪ್ರಾರ್ಥನೆ ಏನ್ ಸರ್? ಅಂದ್ರೆ ಮನ್ಸಲ್ಲಿರೋದ್ನ ಹೊರಗೆ ಹೇಳ್ಬಾರ್ದಲ್ವಾ ನಾಣಿ? ರಿವರ್ಸ್ ಪಂಚ. ನಿಮ್ಮ ಕೋರಿಕೆ ನೆರವೇರೋದು ಕಷ್ಟನೇ ಸರ್. ವಾಟ್? ಅಂದ್ರೆ ಅದು ನಿಮಗಿಂತ ಮೊದಲೇ ಮೇಡಮ್ ಗುಡಿಗೆ ಬಂದು ಬೇಡ್ಕೊಂಡಿದ್ದಾರೆ ಸರ್. ನಾವು ಬಂದಿದ್ದು ದೇವ್ರ ಪ್ರಸಾದ ತಿನ್ನೋದಕ್ಕ? ಬಾ. ನಾನು ಮಾಡಿರೋ ತಪ್ಪನ್ನ ಕ್ಷಮಿಸಿ ನಾನು ಜೈ ಸರ್ ಜೊತೆ ಜೀವನ ಪೂರ್ತಿ ಒಂದಾಗಿ ಬದುಕೋಗಿ ಮಾಡು ಸ್ವಾಮಿ. ಸ್ವಾಮಿ, ನೀನೆಷ್ಟು ಒಳ್ಳೆಯವನು ಸ್ವಾಮಿ. ಇವಾಗಷ್ಟೇ ಬೇಡ್ಕೊಂಡೆ, ಆಗ್ಲೇ ವರ ಕೊಟ್ಬಿಟ್ಟೆ. ನೀನು ದೇವ್ರು ಸ್ವಾಮಿ, ನೀನು ದೇವ್ರು. ಅಯ್ಯಯ್ಯಯ್ಯೋ, ನೀನ್ ದೇವ್ರೇ ಅಲ್ವಾ? ಏನೋ ಖುಷಿಗೆ ನಾನೇನ್ ಮಾತಾಡ್ತಿದ್ದೀನೋ ನನಗೆ ಗೊತ್ತಾಗ್ತಾ ಇಲ್ಲ. ಅಯ್ಯೋ, ಗಂಡಂಗೆ ಎಡ್ಗಡೆ ಅಲ್ವಾ ಹೆಂಡತಿ ಇರ್ಬೇಕು? ನಾಣಿ ಅವರೇ, ಶಿವ ಪೂಜೆಗೆ ಕರಡಿ ಬಿಟ್ಟಂಗೆ ನೀವ್ ಯಾಕೆ ಇಲ್ಲಿ? ಹೋಗಿ ಹೋಗಿ, ಆ ಕಡೆ ಹೋಗಿ ಪ್ಲೀಸ್. ಒಬ್ಳೆ ಗುಡಿಗೆ ಬಂದಲ್ಲ ಅಂತ ಫೀಲ್ ಆಗಿ ಈಗಷ್ಟೇ ಸ್ವಾಮಿಗೆ ಅಪ್ಲಿಕೇಶನ್ ಹಾಕಿದ್ದೆ. ತಕ್ಷಣ ಆನ್ಸರ್ ಮಾಡ್ಬಿಟ್ಟ. ಏನ್ರಿ ಒಟ್ಟಿಗೆ ಪೂಜೆ ಮಾಡ್ಸೋಣ ಬನ್ನಿ. ಹಲೋ, ಎಕ್ಸ್ಕ್ಯೂಸ್ ಮೀ. ನಿನಗೋಸ್ಕರ ನಾನು ಬರ್ಲಿಲ್ಲ. ನೀನ್ ಯಾರಂತಾನೆ ನನಗೆ ಗೊತ್ತಿಲ್ಲ. ಅಯ್ಯೋ ರಾವಣಸುರ, ನೀವ್ ನಂಗೆ ಗೊತ್ತಯ್ಯ. ನೀವೇ ಅಲ್ವಾ? ಏನ್ ಮೈ ಮೇಲೆ ಬರ್ತಿದ್ಯಾ? ಇದು ಗುಡಿಯಮ್ಮ. ಅಯ್ಯಪ್ಪ, ನಾನ್ ಮನೆ ಅಂದ್ಕೊಂಡಿದ್ದೆ. ಏನ್ ನಾಣಿ ಅವ್ರೆ? ನನ್ನ ಯಾಕಮ್ಮ ಮಧ್ಯೆ ಇನ್ವಾಲ್ವ್ ಮಾಡ್ತೀರಿ? ಅಷ್ಟಕ್ಕೂ ನಾನು ಪಾಯಸದಲ್ಲಿ ನೊಣ ಬಿದ್ದಂಗಲ್ವಾ? ನಾಣಿ ಅವ್ರೆ, ಸ್ವಲ್ಪ ಓವರ್ ಅನಿಸ್ತಿಲ್ವಾ ನಿಮ್ಗೆ? ಯಾರಾಕ್ಷನಮ್ಮ? ನಾಣಿ ಅವ್ರೆ. ಓಂ ನಾರಾಯಣ ನಮಸ್ತುತೆ, ಸರ್ವೇ ಜನ ಸುಖಿನೋ ಭವಂತು. ಶನಿ, ದರಿದ್ರ, ಪೀಡೆ, ಪಿಸಾಚಿ ಇವೆಲ್ಲ ನಮ್ಗೆ ಜೀವನ್ ಪರ್ಯಂತ ತೊಂದರೆ ಕೊಡ್ದಿದ್ದ ಹಾಗೆ ಏನೋ ಒಂದ್ ಪೂಜೆ ಮಾಡ್ತಿರಲ್ಲ ಪುರೋಹಿತ್ರೆ. ಇಂಥವೆಲ್ಲ ನಮ್ ಕಣ್ಣಿಗೆ ಬೀಳ್ಬಾರ್ದು ಅಂತ ದೇವ್ರಿಗೆ ಸ್ವಲ್ಪ ಜೋರಾಗಿ ಪೂಜೆ ಮಾಡಿ. ಪುರೋಹಿತ್ರೆ, ಇವ್ರೇ ಮುಂದಿನ ಜನ್ಮಕ್ಕೂ ಕೂಡ ನನ್ ಗಂಡ ಆಗ್ ಬರ್ಲಿ ಅಂತ
ಅಭಿಷೇಕ ಮಾಡಿ. ಪುರೋಹಿತ್ರೆ, ಅಭಿಷೇಕಕ್ಕಿಂತ ದೊಡ್ಡದೇನಿದೆಯೋ ಅದನ್ನ ನನ್ನ ಹೆಸರಲ್ಲಿ ಮಾಡಿಸಿ ಈ ರಾಕ್ಷಸಿನ ನನ್ನಿಂದ ದೂರ ಆಗೋ ಹೋಗಿ ಮಾಡಿ. ದೇವ್ರನ್ನೇ ಕನ್ಫ್ಯೂಸ್ ಮಾಡ್ತಿದ್ದಾರೆ. ಪುರೋಹಿತ್ರೆ, ಇವಳು 100 ರೂಪಾಯಿ ಕೊಟ್ರೆ ನಾನು 1000 ರೂಪಾಯಿ ಕೊಡ್ತೀನಿ. ದೇವ್ರಿಗೆ ಲಂಚ ಕೊಡ್ತಿದ್ದಾರೆ. ನನ್ನ ಆಸೆ ಈಡೇರ್ತು ಅನ್ಕೊಳ್ಳಿ, ನಿಮ್ ದೇವ್ರಿಗೆ ಇದಕ್ಕಿಂತ ದೊಡ್ಡ ದೇವಾಲಯ ಕಟ್ಟಿಸ್ತೀನಿ. ದೇವ್ರಿಗೆ ಆಸೆ ತೋರಿಸ್ತಿದ್ದಾರೆ. ನನ್ನ ಆಸೆ ಏನಾದ್ರೂ ಈಡೇರ್ದಿದ್ರೆ ಈ ಗುಡಿ ತೆಗ್ಸಿ ಫ್ಲಾಟ್ ಕಟ್ಟಿಸ್ಬಿಡ್ತೀನಿ. ದೇವ್ರನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ದೇವ್ರನ್ನ ಭಕ್ತಿಯಿಂದ ಬೇಡ್ಕೋಬೇಕು ರೀ, ಹೆದರ್ಸ್ಬಾರ್ದು ರೀ. ಬಿಸ್ನೆಸ್ ಡೀಲ್ ಆಗಿ ಮಾತಾಡ್ಬಾರ್ದು. ನಾಣಿ ಅವ್ರೆ, ಮೇಡಮ್, ನಿಮ್ ಸರ್ಗೆ ನೀವಾದ್ರೂ ಹೇಳಿ. ನಾಣಿ, ಇವಳಿಗೆ ಹೇಳು ಇಲ್ಲಿ ಸೂರ್ಯ ವಂಶದ ಜೈಸೂರ್ಯ ಇರೋದು ಅಂತ. ನಾನು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ನಾಣಿ ಅವ್ರೆ, ಇವ್ರಿಗೆ ನೆನಪ್ ಮಾಡಿ, ಇವ್ರ ಮನೇಲಿರೋ ಬಂಗಾರ ಎಲ್ಲ ಹಾಕಿದ್ರು ಇವ್ರು ತೂಗ್ಲಿಲ್ಲ ಅಂತ ನನ್ ಕೈಯಲ್ಲಿರೋ ಚಿಕ್ಕ ಉಂಗ್ರದಿಂದ ಇವ್ರನ್ನ ತೂಗಿದ್ದು. ಈ ಸಲ ಅದೆಲ್ಲ ಆಗಲ್ಲ. ದೇವ್ರು ನನ್ ಮೊರೆ ಕೇಳಿ ಓಂ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ. ಪುರೋಹಿತ್ರೆ, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನನ್ನ ಆಸೆ ಈಡೇರ್ಬೇಕಷ್ಟೇ. ಕ್ಷಮಿಸ್ಬಿಡಪ್ಪ, ಮನುಷ್ಯ ದೂರ ಆಗ್ಬೇಕು ಅಂತ ಕಾನೂನೇ ಹೇಳಲ್ಲ ಅಂತಾದ್ಮೇಲೆ ಅಂಥದ್ರಲ್ಲಿ ದೇವ್ರು ನಿಮ್ಮನ್ನ ಹೇಗ್ ದೂರ ಮಾಡ್ತಾನೆ? ಅದಕ್ಕೆ ನೀವಿಬ್ರು ಒಟ್ಟಿಗೆ ಇರ್ಲಿ ಅಂತ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಿಂತ್ಕೊಳ್ಳಿ ಸರ್. ನೀವು ದೇವ್ರ ಹತ್ರ ಬೇಡ್ಕೊಳಕ್ ಬಂದ್ರ ಇಲ್ಲ ಪೂಜಾರಿ ಹತ್ರ ಜಗಳ ಮಾಡಕ್ ಬಂದ್ರ? ಅವ್ರು ಏನಂದ್ರು ಕೇಳಿದ್ಯಾ? ಅಂದ್ರೆ ಅವ್ರು ಯಾರಾದ್ರೂ ಹೀಗೆ ಹೇಳ್ತಾರೆ ರೀ. ಯಾಕ್ರಿ ಜಗಳ? ಅಡ್ಜಸ್ಟ್ ಮಾಡ್ಕೊ. ಅದು ಈ ಜನ್ಮದಲ್ಲಿ ಆಗಲ್ಲ. ಮುಂದಿನ ಜನ್ಮ ತನಕ ವೇಟ್ ಮಾಡೋದ್ ಕಷ್ಟ ರೀ. ಮೇಡಮ್, ಸಾರ್ಗಿಂತ ಮೊದ್ಲು ನೀವೇ ಬೇಡ್ಕೊಂಡಿರೋದ್ರಿಂದ ನಿಮ್ಮ ಆಸೆನೆ ಬೇಗ ತೀರೋದು. ಅವ್ರ ಪ್ರಾರ್ಥನೆ ಎಂಟ್ರಿಲೇ ಎಡವಟ್ ಆಗೋಯ್ತು. ಆದ್ರೆ ನೀವು ಇಲ್ಲಿ ನಿಲ್ಬಾರ್ದು ನೋಡಿ. ಅರ್ಚನೆ, ಅಭಿಷೇಕ, ಅನ್ನದಾನ, ಇನ್ನು ಏನೇನಿದೆ ಎಲ್ಲ ಮಾಡಿಸಿ ದೇವರು ನಿಮ್ಮನ್ನ ಬೇಗ ಸೇರಿಸ್ತಾನೆ. ಬರ್ತಿದ್ದೀನಿ ಸರ್. ಮೇಡಮ್, ಸಾರ್ ಕರಿತಿದ್ದಾರೆ, ಬರ್ತೀನಿ. ಶಕುನ ಎಲ್ಲ ನಮ್ಗೆ ಅನುಕೂಲವಾಗಿದೆ. ಆ ಶನಿ ಹಿಡಿದ ನಿತ್ಯಗೆ ಎಲ್ಲ ಅಪಶಕುನಾನೆ. ಹೌದು ಚಂದ್ರಿಕಾ, ಮತ್ತೆ ನಿತ್ಯ ಬಂದು ಜೈ ಮನ್ಸು ಬದಲಾಗಿ ಎಲ್ಲ ತಲೆಗಳಿಗಾಗುತ್ತೋ ಅಂತ ಭಯ ಆಗಿತ್ತು. ಆದ್ರೆ ದೇವ್ರು ನಮ್ ಪಕ್ಷಕ್ಕಿದ್ದಾನೆ. ಅಲ್ಲ ರೀ, ಜೈ ನಮ್ ಪಕ್ಷದಲ್ಲಿದ್ದಾನೆ. ಅವತ್ತು ನಿತ್ಯ ಮೇಲ್ ಬಂದಿರೋ ಕೋಪ ಅವನಿಗಿನ್ನೂ ಹೋಗಿಲ್ಲ. ಅದಕ್ಕೆ ಅವಳು ಕೊಬ್ಬೀಳ್ಸೋದಕ್ಕೆ ಹೊರಟಿದ್ದಾನೆ. ಜೈ ಕೋಪಕ್ಕೆ ನಾವು ಸ್ವಲ್ಪ ತುಪ್ಪ ಹಾಕಿ ಕೋಪ ಹೋಗ್ದಿದ್ದ ಹಾಗೆ ಬೆಳೆಸಿ ದೊಡ್ಡದು ಮಾಡಿದ್ವಿ ಅನ್ಕೋ, ಆಗ ಬೇಗ ಜೈ ನಿತ್ಯನ ಮನೆಯಿಂದ ಹೊರಗೆ ಹಾಕೋದು ಖಾಯಂ. ಅಂತ ಅವಕಾಶ ಬಂದ್ರೆ ಸುಮ್ನೆ ಬಿಟ್ಬಿಡ್ತೀವಾ? ಜೈಗೆ ನಿತ್ಯ ಬಗ್ಗೆ ಚಾನ್ಸ್ ಸಿಕ್ಕಿರೋ ಪ್ರತಿ ಸಲನೂ ಚಾಡಿ ಹೇಳ್ತಾನೆ. ಅವಳ ಮೇಲೆ ಅವನ್ಗಿರೋ ಕೋಪನ ಅಸಹ್ಯ ಆಗೋ ರೀತಿ ಮಾಡ್ಬಿಡ್ಬೇಕು. ಅವಳಂದ್ರೆ ಆಗದೆ ಇರೋ ತರ ಅವನ್ ಮನ್ಸನ್ನ ಚೇಂಜ್ ಮಾಡ್ಬೇಕು. ಅದಾದ್ಮೇಲೆ ಸ್ವಪ್ನನ ಈ ಮನೆಗೆ ಕರೆಸೋದು. ನಿತ್ಯಗಿಂತ ಸ್ವಪ್ನನೇ ಗ್ರೇಟ್ ಅಂತ ಜೈನ ನಂಬಿಸಿ ಒಪ್ಸೋದು. ನಮ್ ಪ್ರಯತ್ನಕ್ಕೆ ಸ್ವಪ್ನ ಹಠ ಕೂಡ ಜೊತೆಯಾದ್ರೆ ಅಗ್ನಿಗೆ ವಾಯು ಜೊತೆಯಾದ ಹಾಗೆ. ಮುಂದೆ ನಡಿಬೇಕಾದದ್ದು ಅದೇ. ನಿತ್ಯ ಔಟ್, ಸ್ವಪ್ನ ಇನ್. ಈ ಮನೇಲಿ ಮತ್ತೆ ನಡೆಯೋ ಕಲ್ಯಾಣ ವೈಭೋಗ ಜೈ ಮತ್ತು ಸ್ವಪ್ನದೆ. ಈ ಮನೆ ಮೇಲೆ ಯಜಮಾನಿಕೆ ಮತ್ತು ಹಿರಿತನ ನಮ್ದೆ. ಹೇ ಡ್ಯಾಡಿ, ಚಿಕ್ಕಮ್ಮ, ಯಾಕೆ ಇಲ್ಲಿ ಮಲಗಿದ್ದೀರಾ? ಏನಾಯ್ತು? ಏನಾಯ್ತು ಅಂತ ಕೇಳ್ತೀಯಪ್ಪ, ಎಲ್ಲ ನಿನ್ನಿಂದಾನೆ. ಏನಾಯ್ತು ಅಂದ್ರೆ ನೀನೇ ಕಾರಣ ಅಂತಿರಲ್ಲ ಮೇಡಮ್. ಸಾರ್ಗೆ ಅರ್ಥ ಆಗಲ್ಲ, ಸ್ವಲ್ಪ ಅರ್ಥ ಆಗೋಗಿ ಹೇಳಿ. ಏನ್ ಹೇಳ್ಬೇಕು ಅಂತೀಯ ನಾಣಿ? ನಿಮ್ ಸಾರೇನೋ ನಿತ್ಯನ ಅವ್ನ ರೂಮಿಗೆ ಬರ್ಬೇಡ ಅಂತ ಹೇಳಿದ್ರು. ಮತ್ತೆ ನಾನೆಲ್ಲಿ ಮಲ್ಕೊಳ್ಳೋದು? ಅಜ್ಜಿ ರೂಮಲ್ಲೇ ಮಲ್ಕೋ ಅಂದೆ ಕಣೋ. ಅಜ್ಜಿ ಪಕ್ಕದಲ್ಲಿ ನಾನೇ ಮಲ್ಕೊಳ್ಳೋದು? ನಿನ್ನ ಅತ್ತೆ ಮಾವನ ರೂಮ್ ಆದ್ರೂ ಆಗ್ತಿತ್ತು. ಚಿಚಿ, ಅವ್ರು ಬಿಡ್ತೀನಿ ಅಂದ್ರು ಆ ರೂಮಲ್ಲಿ ನಾನ್ ಮಲ್ಗಲ್ಲ. ಗೆಸ್ಟ್ ರೂಮ್ ಕ್ಲೀನ್ ಮಾಡ್ಸಿಲ್ಲ. ಕ್ಲೀನ್ ಮಾಡ್ತಿರೋ ರೂಮಲ್ಲಿ ನಾನ್ ಮಲ್ಗಲ್ಲ.
ಇನ್ನೇನ್ ಮಾಡೋಕ್ಕಾಗುತ್ತೆ? ಯಾರಿಗೆ ತಪ್ಪಿದ್ರು ನಮಗ್ ತಪ್ಪಲ್ವಲ್ಲ. ಮನೆ ಸೊಸೆನ ಹಾಲಲ್ಲಿ ಮಲ್ಗ್ಸೋಕಾಗಲ್ವಲ್ಲ. ಅದಕ್ಕೆ ಅವಳಿಗೆ ನಮ್ಮ ರೂಮ್ ಕೊಟ್ಟು ನಾವಿಲ್ಲಿ ಮಲ್ಕೊಂಡಿದೀವಿ. ಇದು ವಿಷಯ. ಹಾಲಲ್ಲಿ ಇವ್ರ ನಿದ್ರೆ ಸಂಗತಿ. ನಾವು ಬೇಡ ಅನ್ಕೊಂಡಿರೋ ಇವಳಿಗಾಗಿ ನೀವ್ಯಾಕೆ ತ್ಯಾಗ ಮಾಡ್ತಿದ್ದೀರಿ ಡ್ಯಾಡ್? ನೀವು ಹೋಗಿ ನನ್ನ ರೂಮಲ್ಲಿ ಮಲ್ಕೊಳ್ಳಿ. ಅವರು ಆ ರೂಮಿಗೆ ಹೋದ್ರೆ ನಾನು ನಿಮ್ ರೂಮಿಗೆ ಬಂದ್ಬಿಡ್ತೀನಿ. ಓಕೆನಾ ಇದು? ಈ ಲಾಜಿಕ್ ತುಂಬಾನೇ ಚೆನ್ನಾಗಿದೆ ಸರ್, ಏನಂತೀರಾ? ನೀನ್ ಸುಮ್ಮನೆ. ಅವರು ಸುಮ್ಮನೆ ಇರ್ತಾರೆ. ನಾವು ನಮ್ ರೂಮಿಗೆ ಹೋಗಿ ಬಾಗ್ಲ ಹಾಕೋಣ. ಬನ್ನಿ ಬನ್ನಿ. ಕೈ ಬಿಡೆ. ನಿನ್ನ ನನ್ನ ರೂಮಿಗೆ ಬಿಟ್ಕೊಳ್ಳೋದಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅಷ್ಟೇನಾ? ಏಯ್, ಅನಾವಶ್ಯಕವಾಗಿ ಅವ್ರ ಒಳ್ಳೆತನ ಜೊತೆ ಆಟ ಆಡ್ಬೇಡ. ಮರ್ಯಾದಿಂದ ಹೊರಗೆ ಹೋಗು. ಹೋಗ್ತೀನಿ. ಹೊರಗಡೆ ಅಲ್ಲ, ರೂಮಿಗೆ. ಅತ್ತೆ ಮಾವ, ಎಸಿ ಇಲ್ದಿದ್ರೆ ನನಗೆ ನಿದ್ರೆ ಬರಲ್ಲ. ಎಸಿ ಹಾಕಿದ್ರೆ ಚಳಿ ಆಗುತ್ತೆ. ಪ್ಲೀಸ್ ಏನು ಅಂದ್ಕೊಳ್ದೆ ನೀವಿಬ್ರು ಚಾದ್ರ ಕೊಡ್ತೀರಾ? ಬೆಚ್ಚಿಗೆ ಮಲ್ಕೋತೀನಿ. ಕಲ್ಪನಾ, ಈ ರಾತ್ರಿ ನಮ್ಗೆ ಜಾಗರಣೆನೆ. ಏನ್ ಮಾಡೋದು? ರಾತ್ರಿ ಎಲ್ಲ ಸೊಳ್ಳೆ ಜೊತೆ ಕಾಲ ಕಳಿಬೇಕು ಅಂತ ನಮ್ ಹಣೆಲ್ ಬರ್ದಿರ್ಬೇಕು. ಸೊಳ್ಳೆ ಜೊತೆ ಕಾಲ ಕಳೆಯೋದು ಅಂದ್ರೆ ನಮಗ್ ನಾವೇ ಹೊಡ್ಕೊಂಡಾಗೆ. ಈ ಪರಿಸ್ಥಿತಿ ನಮ್ಮ ಶತ್ರುಗೂ ಬೇಡ. ಬೈ ಗಾಡ್ಸ್ ಗ್ರೇಸ್ ನಮ್ ಸಾರ್ ಪೇರೆಂಟ್ಸ್ಗೆ ಬಂದಿದೆ. ಈ ಘೋರ ನೋಡಕ್ಕಾಗಲ್ಲ, ನೋಡಿ ಸಹಿಸೋಕ್ಕಾಗಲ್ಲ. ಗುಡ್ ನೈಟ್. ಸಾರಿ, ಮಸ್ಕು ಮಸ್ಕು ಕತ್ಲಲ್ಲಿ ಮಸ್ಕಿಟೋಸ್ ನೈಟ್. ನನ್ಗೆ ತುಂಬಾ ನಿದ್ರೆ ಬರ್ತಿದೆ ರೀ. ಬಾಯ್, ಗುಡ್ ನೈಟ್ ಮಾವ. ಏಯ್, ಮರ್ಯಾದೆಯಿಂದ ಅವ್ರ ಬೆಡ್ಶೀಟ್ನ ಅವ್ರಿಗೆ ಕೊಟ್ಬಿಡು. ಮತ್ತೆ ಇದನ್ನ ಅವ್ರಿಗೆ ಕೊಟ್ಟು ನಾನು ನಿಮ್ಮ ಹೊತ್ತಿಗೆ ಒಳಗೆ ಬರಲಾ? ನಿನ್ನ ಕೊಂದು ಬಿಡ್ತೀನಿ. ಈ ಹೊತ್ತಿಗೆ ಕೊಟ್ರೆ ನನ್ನ ಚಳಿ ಸಾಯಿಸ್ಬಿಡತ್ತೆ. ಚಿಕ್ಕಮ್ಮ, ಮರ್ಯಾದೆಯಿಂದ ಇವಳನ್ನ ಹೊರಗೆ ಹೋಗೋಕೆ ಹೇಳಿ. ಎಷ್ಟು ಬೇಗ ನನ್ನಿಂದ ದೂರ ಆಗ್ತಾಳೋ ಅಷ್ಟು ಒಳ್ಳೇದು ಅಂತ ಹೇಳಿ. ನಾನು ಹೋಗಲ್ಲ. ಜೈ, ನೀನೇ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ ಒಳ್ಳೇದು. ಏನ್ರಿ, ಮಾವನೇ ಹೇಳಿದ್ರಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮನ್ಸಲ್ಲಿ ಇಲ್ದಿರೋ ಮನುಷ್ಯರಿಗೆ ಜಾಗ ಕೊಟ್ರೆ ನಮಗೆ ತೊಂದರೆ ಆಗೋ ಡ್ಯಾಡ್. ಆ ತೊಂದರೆ ಏನು ಅಂತ ಇವತ್ತು ನಿಮಗೆ ಗೊತ್ತಾಗುತ್ತೆ. ಒಳಗಿಂದ ಲಾಕ್ ಮಾಡಿದಾರಾ ಕಳ್ಳ ಕೊರಮ್ಮ? ಬರ್ತಿದ್ದ ಹಾಗೆ ಬಾಗ್ಲ ಹಾಕೊಂಡ್ರು. ದೊಡ್ಡ ಮನುಷ್ಯ. ಏನು ಕೆಲ್ಸ ಇಲ್ದಿದ್ರು ಸೆಂಟ್ ಬೇರೆ. ಏಯ್, ಡೋರ್ ಹೇಗೆ ಓಪನ್ ಆಯ್ತು? ಏನು? ನನ್ಗೇನ್ ಗೊತ್ತು? ನೀವು ಸರಿಯಾಗಿ ಡೋರ್ ಹಾಕಿಲ್ವೇನೋ?
ಹೇರ್ ಪಿನ್ ಇಂದ ಕಳ್ರ ತರ ಡೋರ್ ಓಪನ್ ಮಾಡಿದ್ಯಾ? ಏನ್ ಮಾಡ್ತಿದ್ದೀರಾ ನಿಮ್ ರೂಮಲ್ಲಿ? ಸ್ವಿಮ್ಮಿಂಗ್ ಮಾಡ್ತಿದ್ದೀನಿ. ಅಬ್ಬಾ ನೀವು ಸೂಪರ್ ಜೋಕ್ ಮಾಡ್ತೀರಾ. ವೆರಿ ಫನಿ, ವೆರಿ ಫನಿ, ವೆರಿ ಫನಿ, ವೆರಿ. ನೀನ್ ಒಳಗೆ ಯಾಕೆ ಬಂದೆ? ಹೊರಗೆ ತುಂಬಾ ಚಳಿ ಆಗ್ತಿದೆ ರೀ. ಹೌದಾ? ಅಡಿಗೆ ಮನೆಗೆ ಹೋಗಿ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಅದ್ರ ಮೇಲೆ ಕೂತ್ಕೋ, ಬೆಚ್ಚಗಿರುತ್ತೆ. ಮತ್ತೆ ಜೋಕು? ವೆರಿ ಫನಿ, ವೆರಿ ಫನಿ, ವೆರಿ ಫನಿ. ಯಾಕೆ ಹೊಡಿತ್ಯಾ? ಅಯ್ಯೋ ರಾಮ, ನಿಮ್ ಸೆನ್ಸ್ ಆಫ್ ಹ್ಯೂಮರ್ ನ ಮೆಚ್ಕೋತಿದ್ದೀನಿ ರೀ. ನಿನ್ನ ಆಕ್ಟಿಂಗ್ ನ ನಿಲ್ಸಿ ಮರ್ಯಾದೆಯಿಂದ ಹೊರಗೆ ಹೋಗು. ಒಬ್ಳಿಗೆ ನಿದ್ರೆ ಬರ್ತಿಲ್ಲ. ನಿದ್ರೆ ಬರ್ದಿದ್ರೆ ಹೋಗ್ ಸಮುದ್ರಕ್ಕೆ ಹಾರು. ನಿಮಗೂ ನಿದ್ರೆ ಬಂದಿಲ್ಲ ಅಲ್ವಾ? ಬನ್ನಿ ಇಬ್ರು ಹೋಗಿ ಸ್ನಾನನ ಸಮುದ್ರದಲ್ಲಿ. ನಿಲ್ಸೆ, ಏನ್ ಆಡ್ಕೋತಿದ್ಯಾ? ಪ್ರೀತಿ ತೋರ್ಸೋಣ ಅಂದ್ರೆ ನೀವ್ ಕೇಳ್ತಾ ಇಲ್ವೇ? ಏಯ್ ಏನ್ ಹತ್ರ ಬರ್ತೀಯಲ್ಲ, ದೂರ ಹೋಗು, ದೂರ ಹೋಗು. ದೂರ ಇದ್ದು ಏನ್ ಮಾಡ್ಲಿ? ಹತ್ರದಲ್ಲೇ ರೈಲ್ವೆ ಟ್ರ್ಯಾಕ್ ಇದೆ, ಹೋಗ್ ತಲೆ ಕೊಡು. ಯಾವಾಗ್ಲೂ ನನ್ ಮರ್ಡರ್ ಮಾಡೋ ಯೋಚನೆ ಬಿಟ್ಟು ಇನ್ನೇನಾದ್ರೂ ಮಾಡ್ಬೇಕು ಅನ್ನೋ ಯೋಚನೆ ಇಲ್ವಾ ನಿಮ್ಗೆ? ನೈಟ್ ಟೈಮ್ ಅಲ್ಲಿ ನಿದ್ರೆ ಮಾಡ್ದೆ ಇನ್ನೇನ್ ಮಾಡ್ಬೇಕು? ಏನ್ ಮಾಡೋದು ಗೊತ್ತಾಗದೆ ಇದ್ರೆ ನಿಮ್ ಫ್ರೆಂಡ್ಸ್ ನ ಕೇಳಿ. ಮದ್ವೆ ಆಗಿರೋ ಫ್ರೆಂಡ್ಸ್ ನ ಮಾತ್ರ ಕೇಳಿ, ಹೇಳ್ತಾರೆ. ಅರ್ಧ ರಾತ್ರಿ ಓಡಾಡೋ ದೆವ್ವದ ಹಾಗೆ ನಿನ್ ಟಾರ್ಚರ್ ಏನೇ? ಹೋಗೆ ಇಲ್ಲಿಂದ. ಹೋಗ್ತೀನಿ ಇರಿ. ಇವತ್ತು ಆಫೀಸಲ್ಲಿ ವಿಶೇಷ ಏನು? ನಮ್ಮವರೆಲ್ಲ ಹೇಗಿದ್ದಾರೆ? ಯಾಕೆ ಓವರ್ ಆಗಾಡ್ತಿದ್ಯಾ? ಮೊದ್ಲು ಮೇಲೇಳು, ಹೇಳ ಮೇಲೆ. ನಾನ್ ಕೂತ್ಕೊಂಡ್ರೆ ನಿಮ್ ಬೆಡ್ ಏನಾದ್ರೂ ಕರ್ಗ ಹೋಗುತ್ತಾ ಇಲ್ಲ ಮುರ್ದು ಬೀಳುತ್ತಾ? ತಲೆ ಕೆಡ್ಸೋದ್ ಬಿಟ್ಟು ಮೊದ್ಲು ಹೊರಗೆ ಹೋಗು. ನಿದ್ರೆ ಬರ್ತಿಲ್ಲ ಅಂತ ಹೇಳಿದ್ನಲ್ವಾ? ಬರ್ದೇ ಇದ್ರೆ ಹೋಗಿ ಡ್ಯಾನ್ಸ್ ಮಾಡು. ಬನ್ನಿ ಇಬ್ರು ಸೇರಿ ಮಾಡೋಣ. ರಾರಾ ಸರಸಕು ರಾರಾ ರಾರಾ ಸನಿಹಕ್ಕೆ ಬಾರ, ನನ್ನ ಕಣ್ಣೀರ ಕಣ್ಣಾರೆ ನೀ ನೋಡೆಯ, ನನ್ನ ವ್ಯತೆಯೆಲ್ಲ ಮನಸಾರೆ ನೀ ಕೇಳಯ್ಯ, ನನ್ನ ಕಣ್ಣೀರ ಕಣ್ಣಾರೆ ನೀ ನೋಡೆಯ, ನನ್ನ ವ್ಯತೆಯೆಲ್ಲ ಮನಸಾರೆ ನೀ ಕೇಳಯ್ಯ. ರಾರಾ ಸರಸಕ್ಕೆ ಬಾರ. ಏನೇ ಬರೋದು? ಹೋಗಿ ಇಲ್ಲಿಂದ. ಒಬ್ಳಿಗೆ ನಿದ್ರೆ ಬರಲ್ಲ ರೀ. ಇದಕ್ಕೂ ಮೊದ್ಲಿನಾಗೆ ಇಬ್ರು ಈ ರೂಮಲ್ಲೇ ಮಲ್ಗೋಣ. ಈ ಸಲ ನೀವು ಬೆಡ್ ಮೇಲೆ, ನಾನು ನೆಲದ ಮೇಲೆ, ಓಕೆನಾ? ಗೋ ಟು ಹೆಲ್. ಅಯ್ಯೋ, ಇವಳಿಗೆ ಏನ್ ಮಾಡ್ಲಿ? ಅಬ್ಬಾ, ಇದನ್ನ ಹಿಡ್ಕೊಂಡ್ರೆ ನಿಮ್ಮನ್ನ ಹಗ್ ಮಾಡ್ಕೊಂಡ ಹಾಗೆ ಬೆಚ್ಚಗಿದೆ. ರಾರಾ ಸರಸಕ್ಕೆ ಬಾರ. ಕೊಪ್ಪು ನೋಡು, ಮತ್ತೆ ಲಾಕ್ ಮಾಡಿದ್ದಾರೆ. ನಿಮ್ ವಿಷಯ ಹೀಗಲ್ಲ.